ಹೇ ಗಾಯ್ಸ್, ಏನು ಗೊತ್ತಾ, ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ವೀಡಿಯೋಸ್ ಮಾಡಬೇಕು ಅನ್ನೋ ಫೀಲ್ ಬರೋದು. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಲಾಸ್ಟ್ ಪಾರ್ಟಲ್ಲಿ ಟೈಮ್ ಟ್ರಾವೆಲ್ ಮಾಡಿ ಅವ್ರ ಸ್ಕೂಲ್ ಡೇಸ್ಗೆ ಬಂದಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಕ್ಸಸ್ಫುಲ್ಲಿಯಾಗಿ ಟೈಮ್ ಟ್ರಾವೆಲ್ ಮಾಡಿಕೊಂಡು ಅವಳ ಸ್ಕೂಲ್ ಡೇಸ್ಗೆ ವಾಪಸ್ ಬಂದಿರ್ತಾಳೆ. ಸ್ಕೂಲ್ ಡೇಸ್ಗೆ ಬಂದಿದ್ದೆ ಇವಳು ಸರ್ ಬುಕ್ ತೊಗೊಂಡು ತಲೆಗೆ ಹೊಡೆದು, ಕ್ಲಾಸ್ ಟೈಮಲ್ಲಿ ಏನು ಮಲಗಿದೆಯಾ, ಹೌದು ಆ ಥರ ಏನು ಕನಸು ಬಂತು? ಸರ್ನ ನೋಡಿ ಅವರು ಅಡ್ಡೆಸ್ರನ್ನ ಕರೀತಾಳೆ. ಬಿಲ್ಡಪ್ ನೀವಾ? ಇಲ್ಲ ಅಂತ ಕೇಳ್ತಾಳೆ. ಅಲ್ಲಿರೋರೆಲ್ಲ ನಗ್ತಾರೆ. ನಾನು ಹೇಗೆ ಕ್ಲಾಸ್ ರೂಮ್ಗೆ ಬಂದೆ? ಹೌದು, ಕ್ಲಾಸ್ ರೂಮಲ್ಲಿ ಬೆಡ್ರೂಮಲ್ಲಿ ಇರ್ತೀಯಾ? ಸುಮ್ಮನೆ ಮಲ್ಕೊಳ್ದೆ ಕ್ಲಾಸ್ನ ಗಮನಿಸೋ ಅಂತ ಸ್ಟ್ಯಾಂಡಪ್ ಅಂದು ಡೆಸ್ಕ್ನ ಒಂದು ತಟ್ತಾರೆ. ಸೂನು ಎದ್ದು ನಿಂತು ಹಂಗೆ ಅವಳ ಕಾಲನ್ನೇ ನೋಡ್ತಾ ಇದ್ದಾಳೆ. ಸರ್, ನೀನು ಕ್ಲಾಸ್ ಮುಗಿಯೋವರೆಗೂ ಹಿಂದೆ ಹೋಗಿ ನಿಲ್ಲು, ಎಲ್ಲರೂ ಪೇಜ್ ನಂಬರ್ 64 ತೆಗಿರಿ ಅಂತ ಕ್ಲಾಸ್ ತಗೊಳ್ತಾ ಇದ್ದಾರೆ. ಇವಳು ಕಾಲು ಬಂದಿರೋ ಖುಷೀಲಿ ಅದನ್ನ ನೋಡ್ತಾ ಖುಷಿ ಪಡ್ತಾ ಇದ್ದಾಳೆ. ಮತ್ತೆ ನಿಂತ್ಕೊಂಡು ಕನಸು ಕಾಣ್ತಾ ಇದೆಯಾ ಅಂತ ಅಂದಾಗ ಅಲ್ಲಿಂದ ಓಡೋಗ್ತಾಳೆ. ಸ್ಟ್ರೈಟಾಗಿ ಜೇನ ಹುಡ್ಕೊಂಡು ಬಂದು ಒಬ್ಬ ಹುಡುಗನ ಹತ್ರ ಕೇಳಿದರೆ ಜೆ ಸ್ವಿಮ್ಮಿಂಗ್ ಟ್ರೈನಿಂಗಲ್ಲಿ ಇರೋದು ಗೊತ್ತಾಗುತ್ತೆ. ಒಂದು ಸೈಡು ಜೆ ಹುಡ್ಕೊಂಡು ಬರ್ತಾ ಇದ್ದಾಳೆ. ಇಲ್ಲಿ ಹಾಗೆ ಸುಮ್ಮನೆ ಒಂದು ರೇಸ್ ಇಟ್ಟಿರ್ತಾರೆ, ಅದಕ್ಕೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಮೈನ್ ಡೋರು ನೋಡ್ತಾಳೆ, ಅದು ಲಾಕ್ ಆಗಿದೆ. ಬ್ಯಾಕ್ ಡೋರ್ ಹಿಂದೆ ಬಂದು ಜೇನ ಹುಡುಕ್ತಾ ಇದ್ದಾಳೆ. ಜೇನ ನೋಡಿದರೆ ಸಾಂಗ್ ಜೆ ಅಂತ ಕೂಗ್ಕೊಂಡು ಬರ್ತಾ ಇದ್ದಾಳೆ. ಅವನನ್ನು ಹಗ್ ಮಾಡ್ಕೋತಾಳೆ. ಜೆ ಏನು ಮಾಡ್ತಾ ಇದೀಯಾ ಅಂತ ತಳ್ಳಿಬಿಡೋಕೆ ನೋಡ್ತಾನೆ. ಆವಾಗಲೂ ಬಿಡದೆ ಟೈಟಾಗಿ ಹಗ್ ಮಾಡ್ಕೋತಾಳೆ. ಅಳ್ತಾನೆ. ನೀವು ಫಸ್ಟೇ ಹೇಳಬೇಕಿತ್ತು ತಾನೇ, ನೀವು ಲೋನ್ಲಿ ಆಗಿದೆ, ಡಿಪ್ರೆಷನ್ ಆಗಿದೆ ಅಂತ. ನೀವು ಯಾರ ಹತ್ರನೂ ಹೇಳದೇ ಇದ್ದಿದ್ದಕ್ಕೆ ಕಷ್ಟ ಆಗಿತ್ತು. ಸಾರಿ, ನನಗೂ ಸಹ ನಿಮ್ಮ ಡಿಪ್ರೆಷನ್ನ ಕಂಡುಹಿಡಿಯೋಕ್ಕಾಗಿಲ್ಲ. ಐ ಲವ್ ಯು ಅಂತ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ನೋಡ್ತಾ ಇರುವಾಗಲೇ ಸೆಕ್ಯೂರಿಟಿ ಬಂದು ಹೇಳ್ಕೊಂಡು ಹೋಗ್ತಾರೆ. ಐ ಲವ್ ಯು ಅಂತ ಕೂಗ್ತಾನೆ ಹೋಗ್ತಾ ಇದ್ದಾಳೆ. ಇವಳನ್ನ ಹೊರಗಡೆ ಕರ್ಕೊಂಡು ಬಂದುಬಿಟ್ಟು, ಇಲ್ಲಿ ನೋಡಮ್ಮ, ಸ್ವಿಮ್ಮಿಂಗ್ ರೇಸ್ನ ಸೀಕ್ರೆಟಾಗಿ ಕಂಡಕ್ಟ್ ಮಾಡಿದ್ದಾರೆ, ಇನ್ಮೇಲೆ ನೀನು ಯಾರ ಹತ್ರನೂ ಇದ್ರ ಬಗ್ಗೆ ಮಾತಾಡಬಾರ್ದು ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಒಳಗಡೆ ಹೋಗೋದ್ರಲ್ಲೇ ಇದ್ದಾಳೆ. ಸೆಕ್ಯೂರಿಟಿ ಗೊತ್ತಿಲ್ಲದೆ ತಳ್ಳಿಬಿಡ್ತಾರೆ. ಗೊತ್ತಿಲ್ಲದೆ ಸೂಗೆ ಕಾಲಲ್ಲಿ ಒದೆ ಬಿದ್ದು ನೋವ್ತಾ ಇದೆ. ರೋಡಲ್ಲಿ ಥಿಂಕ್ ಮಾಡ್ತಾನೆ ಹೋಗ್ತಾ ಇದ್ದಾಳೆ. ಇಲ್ಲಿವರೆಗೂ ಇವಳಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ಗೊತ್ತೇ ಇಲ್ಲ. ಡ್ರೀಮಲ್ಲೇ ಇದ್ದೀನಿ ಅಂತ ಅನ್ಕೊತಾ ಇದ್ದಾಳೆ. ನಾವು ಯಾಕೆ ಇನ್ನೂ ಡ್ರೀಮಿಂದ ಇದ್ದಿಲ್ಲ? ನನಗೆ ಹೊದೆ ಬಿದ್ದರೆ ನೋವ್ತಾ ಇದೆ. ನಾನು ಬೇಗ ವಾಚ್ನ ಕಂಡುಹಿಡಿಬೇಕು ಅಂತ ಪಾಕೆಟ್ನ ಚೆಕ್ ಮಾಡಿ ನೋಡ್ತಾಳೆ. ಪಾಕೆಟಲ್ಲೇ ಇದೆ. ಹಾಗೆ ತಿರುಗಿ ನೋಡಿದ್ರೆ ಬ್ರಿಡ್ಜ್ ನೋಡ್ತಾಳೆ. ಆಲ್ರೆಡಿ ಇವಳು ಒಬ್ಬರು ಕ್ಲೈಂಟ್ಗೆ ವಿಡಿಯೋ ಎಡಿಟ್ ಮಾಡಿ ಕೊಟ್ಟಿರ್ತಾಳೆ ಅಲ್ವಾ, ಆ ಕ್ಲೈಂಟ್ ಒಬ್ಬರು ದೆವ್ವ ಹೊಡ್ಸೋರು. ಇವಳು ಎಡಿಟ್ ಮಾಡಿರೋ ವಿಡಿಯೋದಲ್ಲಿ ಏನು ಹಾಕಿರ್ತಾರೆ ಅಂದರೆ, ನೀನು ಸತ್ತಾಗ ನಿನ್ನ ಬಾಡಿ ಈ ವರ್ಡಲ್ಲೇ ಇರುತ್ತೆ. ನಿಮಗೆ ಈಡೇರದೇ ಇರೋ ಆಸೆ ಏನಾದರೂ ಇದ್ದರೆ ನೀವು ಆವಿಯಾಗಿ ಸುತ್ತುತ್ತಾ ಇರ್ತೀರ. ನಿಮ್ಮ ಆಸೆ ಈಡೇರಿದ್ಮೇಲೆ ಆ ಬ್ರಿಡ್ಜ್ನ ಕ್ರಾಸ್ ಮಾಡಿದರೆ ಅಂಡರ್ ವರ್ಲ್ಡ್ಗೆ ಹೋಗ್ತೀರಾ ಅಂದಿರ್ತಾರೆ. ಇವಾಗ ಅದೆಲ್ಲ ಥಿಂಕ್ ಮಾಡಿ ಒಂದು ವೇಳೆ ನಾನು ಸತ್ತೋದ್ನ ಅಂತ ಫೀಲ್ ಮಾಡಿಕೊಂಡು ಆ ಬ್ರಿಡ್ಜ್ ಹತ್ರನೇ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಜೆ ಬಂದು, ಹೇ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ ಅಂತ ಹಾಗೆ ಟಚ್ ಮಾಡ್ತಾನೆ. ಹಾಗೆ ಬಿದ್ದೋಗ್ತಾಳೆ. ಏನು ಪ್ರಜ್ಞೆ ತಪ್ಪುದ್ಲ ಅಂತ ನೋಡಿದ್ರೆ ಇಲ್ಲ, ಹಾಗೆ ಮಾತಾಡ್ತಾ ಇದ್ದಾಳೆ. ಜೇನ ನೋಡಿ, ನೀವು ಗೋಸ್ಟಾ ಅಂತ ಕೇಳ್ತಾಳೆ. ಮತ್ತೆ ನೀಟಾಗಿ ನೋಡಿ, ನೀವು ಹಾಗಿದ್ರೆ ಕರೆಕ್ಟೇ, ಸತ್ತೋಗಿರೋ ನಿಮ್ಮನ್ನ ನೋಡ್ತಾ ಇದ್ದೀನಿ, ನಾನು ಸತ್ತೋಗಿದ್ದೀನಿ ಅಂತ ಅಳ್ತಾ ಇದ್ದಾಳೆ. ಜೆ, ನಿನಗೇನಾಯಿತು, ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ಅಂತ ವಾಚ್ನ ಕೊಡ್ತಾನೆ. ಇವಳು, ಅದು ನಿಮ್ಮದೇ, ವಾಚು ನೀವೇ ಇಟ್ಕೊಳ್ಳಿ, ನಾವಿಬ್ಬರು ಈ ಥರ ಮಾಡೋಣ, ಅಲ್ಲಿಗೆ ನೀವು ಲೋನ್ಲಿಯಾಗಿ ಫೀಲ್ ಮಾಡೋದಿಲ್ಲ ಅಂತ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಅವ್ರ ಅಮ್ಮ ಅಜ್ಜಿನ ನೆನೆಸ್ಕೊಂಡು ಜೇಗೆ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಮತ್ತು ಅಳುನ ನಿಲ್ಲಿಸಿ, ನಾವಿಬ್ಬರು ಈ ಬ್ರಿಡ್ಜ್ನ ಕ್ರಾಸ್ ಮಾಡದೇ ಇರೋವರೆಗೂ ಒಂದು ದಾರಿ ಇದೆ, ನಾವಿಬ್ಬರು ಇಲ್ಲೇ ಇರ್ಬೋದು, ಯಾವುದೇ ಕಾರಣಕ್ಕೂ ಈ ಬ್ರಿಡ್ಜ್ನ ಮಾತ್ರ ಕ್ರಾಸ್ ಮಾಡಬಾರ್ದು. ಜೆ,
ನಾನು ಹೆಂಗೆ ಮನೆಗೆ ಹೋಗೋದು ಅಂತ ಹೇಳಿ ಹೋಗ್ತಾ ಇದ್ದಾನೆ. ಸೂ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನೀವು ಆ ಬ್ರಿಡ್ಜ್ನ ಕ್ರಾಸ್ ಮಾಡಬೇಡಿ, ನರ್ಕಕ್ಕೆ ಹೋಗ್ತೀರಾ. ಹೇ ಲೂಸ್ ಥರ ಮಾಡ್ತಾ ಇದೆಯಾ ಅಂತ ತಳ್ಳಿ ಹೋಗೋಣ ಅಂತ ನೋಡಿದ್ರೆ ಅವಳು ಹಿಂದೆನೇ ಓಡ್ಬಂದು ಹಗ್ ಮಾಡ್ಕೋತಾಳೆ. ಹಗ್ ಮಾಡಿ ನಾವಿಬ್ಬರು ಒಟ್ಟಿಗೆ ಬದುಕಬೇಕು ಅಂತ ಇದ್ದೀನಿ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ. ಅವಳು ಹೀಗೆ ಅಂದಿದೆ. ಜೇಗೆ ಎಂಬ್ಯಾರೇಸಿಂಗ್ ಆಗಿ ಅಲ್ಲಿ ಬಂದ ಟ್ಯಾಕ್ಸಿಗೆ ಹತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇವಳು ಹಾಗೆ ನರ್ಕಕ್ಕೆಲ್ಲ ಟ್ಯಾಕ್ಸಿ ಹೋಗತ್ತಾ ಅಂತ ಥಿಂಕ್ ಮಾಡುವಾಗ ಯಾರೋ ಇವಳಿಗೆ ಕಾಲ್ ಮಾಡ್ತಾರೆ. ಅಟೆಂಡ್ ಮಾಡಿ ಕಿವಿಗಿಟ್ಟಿದೆ. ಅವ್ರ ಅಮ್ಮ ಸುಪ್ರಭಾತ ಆಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದ್ಯಾ, ಸ್ಕೂಲಿಂದ ಕಾಲ್ ಮಾಡಿದ್ರು, ಅರ್ಧದಲ್ಲೇ ಹೋಗಿದ್ಯಾ ಅಂದರು. ಇನ್ನು 1 ಅವರಲ್ಲಿ ನಿನ್ನ ಮನೆಗೆ ಬಂದಿಲ್ಲ, ಬರಬೇಕು, ಇಲ್ಲ ಅಂದರೆ ನೀನು ನರ್ಕಕ್ಕೆ ಹೋಗೋ ಎಕ್ಸ್ಪ್ರೆಸ್ಗೆ ಹತ್ತಬೇಕಾಗುತ್ತೆ ಅಂತಾರೆ. ಇಲ್ಲ ಅಮ್ಮ ಅಂದು ಮನೆಗೆ ಹೊರಡ್ತಾಳೆ. ಜೆ ಮನೆಗೆ ಬರುವಾಗ ಅವ್ರ ಅಪ್ಪ ಹತ್ರ ಮಾತಾಡಿಕೊಂಡೇ ಬರ್ತಾ ಇದ್ದಾನೆ. ಅವರು ಎಲ್ಲ ಹೆಂಗೆ ಹೋಗ್ತಾ ಇದೆ, ನಿನ್ನ ಗೇಮ್ ಎಲ್ಲ ಓಕೆನಾ ಅಂತ ಕೇಳ್ತಾರೆ. ಜೇನು ಅದಕ್ಕೆಲ್ಲ ಆನ್ಸರ್ ಮಾಡಿ ಕಾಲ್ನ ಕಟ್ ಮಾಡ್ತಾನೆ. ಸೂ ಬಗ್ಗೆನೇ ಥಿಂಕ್ ಮಾಡಿ ನೋಡ್ತಾನೆ. ಸೂ ಹೇಳಿರ್ತಾಳೆ ಅಲ್ವಾ, ನೀನು ಒಬ್ಬನೇ ಇದ್ದೀಯಾ ಅಂತ ಫೀಲ್ ಮಾಡಿಬಿಡ, ನಾನಿದ್ದೀನಿ ಅಂತ ಫೀಲ್ ಮಾಡಿ ಅಂದಿರ್ತಾಳೆ ಅಲ್ವಾ. ಹಾಗೆ ಐ ಲವ್ ಯು ಅಂತಲೇ ಹೇಳಿರೋದನ್ನ ನೆನಪಿಗೆ ಬರುತ್ತೆ. ನನಗೆ ತಿಳಿದಾಗ ಅವಳಿಗೆ ಬುದ್ಧಿ ಇಲ್ಲ ಅನಿಸುತ್ತೆ ಅಂದು ಟೇಬಲ್ನ ನೋಡ್ತಾನೆ. ಅದರಲ್ಲಿ ಒಂದು ವಾಚ್ ಇದೆ. ನನ್ನ ವಾಚ್ ಇಲ್ಲೇ ಇದೆ, ಮತ್ತೇನಕ್ಕೆ ಇವಳು ನನ್ನ ವಾಚು ನಂದೇ ಅಂತ ಕೊಟ್ಲು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಸೂ ಮನೆಗೆ ಬಂದಿದೆ. ಅಮ್ಮ ಇವಳು ನೋಡಿದ್ದೆ, ಬ್ಯಾಗ್ನ ಎಸ್ತು ನಿನ್ನ ಬ್ಯಾಗ್ನ ಸಹ ತೆಗೆದೆ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಾರೆ. ಸೊ ಅವರನ್ನು ಗುರು ಅಂತ ನೋಡುತ್ತಾ, ಏನಮ್ಮ ಹೆಂಗಾಗಿದ್ದೀರಾ ಅಂತ ಕೇಳ್ತಾಳೆ. ಅವ್ರು ಸರಿಯಾಗಿ ಒಂದು ಒದೆ ಕೊಡ್ತಾರೆ. ನಾನೇನು ಕೇಳ್ತಾ ಇದ್ದೀನಿ, ನೀನು ಹೇಳ್ತಾ ಇದೀಯಾ, ಯಾಕೆ ಸ್ಕೂಲ್ ಬಿಟ್ಟು ಹೋದೆ ಅಂತ ಕೇಳಿದ್ರೆ ಐಸಿಟ್ಟು ಯಾಮಾರಿಸೋಣ ಅಂತ ಇದೆಯಾ ಅಂದಾಗ ಹಾಗೆ ಕ್ಯಾಲೆಂಡರ್ನ ನೋಡಿದ್ರೆ 2008 ಅಂತ ಹಾಕಿರ್ತಾರೆ. ಹಾಗೆ ಹೊಡೋಗಿ ಅವ್ರ ಅಜ್ಜಿನ ಚೆಕ್ ಮಾಡಿ ನೋಡ್ತಾಳೆ. ಚೆನ್ನಾಗಿದ್ದಾರೆ ಅಂತ ಅಜ್ಜಿ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಹಾಗೆ ತಪ್ಕೋತಾಳೆ. ಫ್ಯೂಚರಲ್ಲಿ ಇವಳು ಯಾರು ಅಂತ ಗೊತ್ತಿಲ್ಲದೆ ಇರೋ ಲೆವೆಲ್ಗೆ ಇವರು ಚೇಂಜ್ ಆಗಿರ್ತಾರೆ. ಅದರಿಂದ ಇವಾಗ ನಾನು ಯಾರು ಅಂತ ತಿಳ್ಕೊತಾಳೆ. ಅವರು ಇವಳ ನೇಮು ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ತುಂಬ ಫೀಲ್ ಮಾಡಿ ತಪ್ಕೊಂಡು ಅಳ್ತಾ ಇದ್ದಾಳೆ. ಸೊ ಅವಳ ರೂಮ್ಗೆ ಬಂದು ಕ್ಯಾಲೆಂಡರ್ನ ತೆಗೆದು ನೋಡ್ತಾಳೆ. ಇವಾಗ ಜೂನ್ ನಡೀತಾ ಇದೆ. ಅಂದರೆ ಹಾಗಿದ್ರೆ ಮ್ಯಾಕ್ಸಿಮಮ್ ನಾನು ಹಿಂದೆ ಬಂದಿದ್ದೀನಿ. ಸೂಗೆ ಆಲ್ರೆಡಿ ನಡೆದಿರೋ ಆಕ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವ್ರ ಅಮ್ಮ ಮತ್ತು ಅಜ್ಜಿ ಬಂದು ತುಂಬ ಅಳ್ತಾ ಇದ್ದಾರೆ. ಇವಳು ನನಗೆ ಏನಾಯಿತು ಅಮ್ಮ, ನನಗೇನು ನೆನಪಿಲ್ಲ, ನನ್ನ ಕಾಲನ್ನ ಫೀಲ್ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಅದನ್ನ ನೆನೆಸ್ಕೊಂಡು ಕಾಲನ್ನು ಇವಾಗ ಖುಷಿಯಿಂದ ಮುಟ್ಟು ನೋಡ್ತಾ ಇದ್ದಾಳೆ. ಎಂಥ ದೊಡ್ಡ ವಿಷಯ ಅಲ್ವಾ. ನೈಟ್ ಅಜ್ಜಿ ಮತ್ತು ಅಮ್ಮ ಮಲಗಿರ್ತಾರೆ. ನಡುವೆ ಹೋಗಿ ಮಲ್ಕೋತಾಳೆ. ನಿದ್ರೆ ಮಾಡೋಕ್ಕೆ ಮುಂಚೆ ಏನು ಥಿಂಕ್ ಮಾಡ್ಕೋತಾಳೆ ಅಂದರೆ, ನಾಳೆ ನಾನು ಎದ್ದಿದ್ದೆ ಇದು ಕನಸಾಗಿರುತ್ತೆ, ಎಲ್ಲದಕ್ಕೂ ತಯಾರಾಗಿರಬೇಕು ಅಂತಲೇ ಮಲ್ಕೋತಾಳೆ. ಮಾರ್ನಿಂಗ್ ಹಾಗೆ ಕಣ್ಬಿಟ್ಟು ನೋಡ್ತಾಳೆ. ಇವಳಿಂದ ಕಾಲನ್ನ ಸರಿಸೋಕೆ ಆಗ್ತಾಯಿಲ್ಲ. ನಮಗೆ ಆಲ್ರೆಡಿ ಗೊತ್ತಿರೋದು ತಾನೆ ಇದು ಕನಸು ಅಂತ ಯೋಚನೆ ಮಾಡುವಾಗ ಒಂದು ಗೊರಕೆ ಸೌಂಡ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಇವ್ರ ತಮ್ಮ ಇವಳ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡಿರ್ತಾನೆ. ಅವನನ್ನು ಹೋಗಿ ಒದಿತಾಳೆ. ಅವನೋಗಿ ಫ್ಯಾನ್ನ ಡಿಕ್ಕಿ ಹೊಡ್ಕೋತಾನೆ. ತಮ್ಮ ನೋಡಿದ್ದೇ ಇವಳಿಗೆ ಖುಷಿ ಆಗ್ತಾ ಇದೆ. ಅವನನ್ನು ತಪ್ಕೊಂಡು ಮುದ್ದಾಡ್ತಾ ಇದ್ದಾಳೆ. ಇವಾಗ ಸ್ಕೂಲ್ಗೆ ಬರುವಾಗ ರೇಡಿಯೋದಲ್ಲಿ ಮಳೆ ಬರೋ ಚಾನ್ಸಸ್ ಇದೆ, ಅದರಿಂದ ಎಲ್ಲೋದ್ರೂ ಛತ್ರಿನ ಹಿಡ್ಕೊಂಡು ಹೋಗಿ ಅಂದಿರ್ತಾರೆ. ಅದೆಲ್ಲ ತಲೆಗೆ ಹಾಕ್ಕೊಳ್ದೆ ಇವಳು ಪಾಡಿಗೆ ಇವಳು ಸ್ಕೂಲ್ಗೆ ಓಡಿ ಬರ್ತಾ ಇದ್ದಾಳೆ. ಸ್ಕೂಲಲ್ಲಿ ಸೂಗಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ಇವತ್ತು ಖಂಡಿತ ಈ ವಾಚ್ನ ಅವಳ ಹತ್ರ ಕೊಡಬೇಕು ಅಂತ. ಸೂ ಕಾಲು ಬಂದಿರೋ ಖುಷಿಯಿಂದ ಎಲ್ಲೋದ್ರೂ ಓಡಿನೇ ಬರ್ತಾ ಇದ್ದಾಳೆ. ಸೂ ಜೇನ ನೋಡಿ ಸೈಟ್ ಹೊಡಿತಾ ಇರುವಾಗ ಅವ್ನು ಹೋಗಿರೋದನ್ನ ಅನೌನ್ಸ್ ಮಾಡಿರ್ತಾರೆ ಅಲ್ವಾ, ಆ ವಿಷಯನೇ ನೆನಪಿಗೆ ಬರುತ್ತೆ. ಅದನ್ನ ನೆನೆಸ್ಕೊಂಡು ಫೀಲ್ ಮಾಡಿ ಅಳ್ತಾ ಇರುವಾಗ ಮಳೆ ಬರುತ್ತೆ. ಜೆ ಕೈಯಲ್ಲಿ ಒಂದು ಛತ್ರಿ ಇದೆ ಅಲ್ವಾ, ಆ ಛತ್ರಿನ ತಗೊಬಂದು ಸೂಗಾಗಿ ಹಿಡಿತಾನೆ. ಸೂಗೆ ಇವನನ್ನು ನೋಡುವಾಗಲೆಲ್ಲ ಸತ್ತೋಗಿರೋ ವಿಷಯನೇ ನೆನಪಿಗೆ ಬರ್ತಾ ಇದೆ. ಅದರಿಂದ ಅಳ್ತಾ ಇದ್ದಾಳೆ. ಜೆ ನನ್ನ ನೋಡುವಾಗಲೆಲ್ಲ ಯಾಕೆ ಅಳ್ತಾ ಇರ್ತೀಯ ಅಂದಾಗ ಇನ್ನೂ ಜೋರಾಗಿ ಅಳ್ತಾಳೆ. ಸುತ್ತ ಇರೋ ಹುಡುಗಿರೆಲ್ಲ ಇವನೇ ಏನೋ ಮಾಡಿದ್ದಾನೆ ಅಂತ ಮಾತಾಡ್ತಾ ಇದ್ದಾರೆ. ಹಾಗೆ ಸೂನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಪಾಪ ಫ್ರೆಂಡ್ ಮಳೇಲಿ ನೆನೀತಾ ಇದ್ದಾನೆ. ಮಳೆ ಬಿಡೋವರೆಗೂ ಒಂದು ಪ್ಲೇಸಲ್ಲಿ ನಿಂತಿರ್ತಾರೆ. ಜೆ ಇವಾಗ
ಇವಳು ಯಾರು ಏನು ಅಂತೆಲ್ಲ ಕೇಳ್ತಾರೆ. ಇಷ್ಟ ಬಂದಾಗಿ ಹೇಳ್ತಾ ಇದ್ದಾಳೆ, ನಾನು ನಿನ್ನ ಫ್ಯಾನು, ಈ ಕಮ್ಯುನಿಟಿ ಸೇರಿದಳು ಅಂತೆಲ್ಲ. ಆವಾಗ ಮನಸ್ಸಲ್ಲಿ ಇವಾಗ ಅವನು ಐಡಲ್ ಆಗಿಲ್ಲ, ಅವನಿಗೆ ಇವಾಗ ನಾರ್ಮಲ್ ಆದ ಸ್ಟೂಡೆಂಟು. ನನ್ನ ನೇಮ್ ಬಂದು ಸೂ ಅಂದು ಇಂಟರ್ವ್ಯೂ ಮಾಡ್ಕೋತಾಳೆ. ಸರಿ, ನೀನು ಯಾವಾಗಲೂ ನನ್ನ ನೋಡಿದ್ದೆ ಅಳ್ತಾ ಇರ್ತೀಯಲ್ಲ, ಯಾಕೆ? ನಾನು ನೋಡಿದೆ ಅತ್ತೆ ಅಲ್ವಾ, ಯಾಕೆ ಈ ಥರ ಮಾಡ್ತಿದ್ಯಾ? ಇವಳು ಅದು ನಾನು ನಿಮ್ಮನ್ನ ನೋಡುವಾಗ ನನಗೆ ಒಂದು ವಿಷಯ ನೆನಪಿಗೆ ಬರುತ್ತೆ, ಅದರಿಂದ ಅಳ್ತೀನಿ. ನಾನು ನೋಡುವಾಗ ಏನು ನೆನಪಿಗೆ ಬರುತ್ತೆ ಅಂತ ಕೇಳ್ತಾನೆ. ಏನು ಹೇಳೋದು ಅಂತ ಗೊತ್ತಾಗದೆ ಡಾಗ್ ಅಂತಾಳೆ. ನಾನು ನೋಡಿದರೆ ಡಾಗ್ ಥರನ ಇದೆ? ಇಲ್ಲ ಇಲ್ಲ, ಆ ಥರ ಅಲ್ಲ, ನಮ್ಮ ಡಾಗ್ ಸೂಪರಾಗಿ ಸ್ವಿಮ್ ಮಾಡುತ್ತೆ. ಹಾಗಿದ್ರೆ ಡಾಗ್ ಥರ ಇದ್ದು ನಾನು ಸ್ವಿಮ್ ಮಾಡ್ತೀನಿ ಅಲ್ವಾ ಅಂತ ಕೇಳ್ತಾನೆ. ಅಯ್ಯಯ್ಯೋ, ತಪ್ಪಾಗಿ ತಿಳ್ಕೊಂಡನಲ್ಲ. ಸರಿ, ನಿನ್ನೆನೇ ನನ್ನ ಮೀಟ್ ಮಾಡಿದೆ, ಅದರೊಳಗೆ ನನ್ನ ನೇಮ್ ಎಲ್ಲ ಹೆಂಗೆ ಗೊತ್ತು ಅಂದಾಗ ಇವಳು ಮನಸಲ್ಲೇ ಫಸ್ಟ್ ಟೈಮ್ ಹಾಳು ಮಾಡಿದ್ವಿ, ಇವಾಗಲೇ 19 ವರ್ಷ ಆಗಿದೆ, ನಾವು ಅಂದ್ಕೊಂಡು ಅರ್ಥ ಮಾಡಿಸ್ಬೋದು ಅಂತ ನೋಡಿ. ನನಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ಹಾಗೆ ಅದ್ರ ಬಗ್ಗೆ ನನಗೆ ಡಾಗ್ ಇದೆ ಅಲ್ವಾ, ಅದು ತುಂಬ ಒಳ್ಳೆಯದು. ನಾನು ಆಗಾಗ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನೋಡ್ತಾ ಇದ್ದೆ. ಆ ಥರ ನೋಡ್ತಾ ಇರುವಾಗ ನಿಮ್ಮ ಬಗ್ಗೆ ಗೊತ್ತಾಯಿತು, ಹಾಗೆ ನಿಮ್ಮ ಬಗ್ಗೆ ಗೊತ್ತಾಯಿತು. ನಾನು ಬಂದು ನಿಮ್ಮ ಟೀಮ್ಗೆ ಸೇರಬೇಕು ಅಂತ ನಿಮ್ಮನ್ನ ನೋಡೋವಾಗ ಆ ಡಾಗ್ ನೆನಪಿಗೆ ಬಂತು. ಅದರಿಂದ ನಾನು ತುಂಬ ಎಮೋಷನ್ ಆಗಿ ನಿಮ್ಮನ್ನ ಹಗ್ ಮಾಡಿದೆ, ಐ ಲವ್ ಯುನೂ ಹೇಳಿಬಿಟ್ಟೆ. ಎಲ್ಲ ಒಂದು ಕೋಇನ್ಸಿಡೆನ್ಸ್ ಅಷ್ಟೇ. ನೀನು ಹೇಳೋದು ನೋಡಿದರೆ ನಿಜ ಅನಿಸ್ತಾ ಇಲ್ಲ ಅಂತ ಗುರು ನೋಡ್ತಾ ಇದ್ದಾನೆ. ಇವಳು ಜೋರಾಗಿ ನಕ್ಕು, ಏನಿಲ್ಲ, ನಿಮ್ಮನ್ನ ನೋಡುವಾಗ ಆ ನಾಯಿನೇ ನೆನಪಿಗೆ ಬಂತು. ಸರಿ, ನಿನ್ನ ಡಾಗ್ ನೇಮ್ ಏನು ಅಂತ ಕೇಳ್ತಾನೆ. ಅಯ್ಯೋ, ಏನಿದು ಡಾಗ್ ನೇಮ್ ಎಲ್ಲ ಕೇಳ್ತಾ ಇದ್ದಾನೆ. ಇವನಿಗೆ ಕೇಳ್ತಾನೆ ಅಂದ್ಕೊಂಡಿದ್ರೆ ಫಸ್ಟ್ ಏನಾದರೂ ಥಿಂಕ್ ಮಾಡಿರ್ತಿದ್ದೆ, ಇವಾಗ ಏನು ಹೇಳೋದು ಅಂತ ಹಾಗೆ ಟಕ್ ಅಂತ ನೀರ್ನಾಯಿ ಅಂತೇಳಿ. ಏನೋ ನೀರ್ನಾಯಿನ? ಹೌದು, ಅದು ಚೆನ್ನಾಗಿ ನೀರಲ್ಲಿ ಈಜು ಹೊಡೆಯುತ್ತೆ ಅದರಿಂದ ಆ ನಾಯಿ ನೇಮ್ ಇಟ್ಟೆ. ಸರಿ, ಏನೋ ಒಂದು ನಿನ್ನ ನಾಯಿ ನೆನಪಲ್ಲೇ ಈ ವಾಚ್ನ ಕೊಟ್ಯಾ ಅಂತ ಆ ವಾಚ್ನ ರಿಟರ್ನ್ ಕೊಡ್ತಾನೆ. ಇವಳು ನನ್ನ ಹತ್ರ ನಡ್ಕೊಂಡಿದ್ದೆಲ್ಲ ಥಿಂಕ್ ಮಾಡಿ, ಅಯ್ಯೋ ನನಗೆ ಟೈಮ್ ಆಯಿತು, ನಾನು ಹೋಗ್ತೀನಿ ಎಂದು ಛತ್ರಿನೇ ಎತ್ಕೊಂಡು ಹೊಡೋಗ್ತಾಳೆ. ಇವನು ಕೂಗ್ತಾ ಇದ್ದಾನೆ, ನನ್ನ ಛತ್ರಿನ ಕೊಟ್ಟೋಗು ಅಂತ. ಆದರೆ ಅದೆಲ್ಲ ತಲೆಗೆ ಹಾಕ್ಕೊಳ್ದೆ ಅಲ್ಲಿಂದ ಓಡೋಗ್ತಾಳೆ. ಕ್ಲಾಸ್ ರೂಮ್ ಹತ್ರ ಬಂದು, ಇನ್ಮೇಲೆ ಅವನನ್ನು ನೋಡಿದ್ರೆ ನೀನು ಮಾತಾಡಬಾರ್ದು. ಸರಿ, ಬರೋದು ಬಂದೆ, ಏನಕ್ಕೆ ಅವ್ನ ಛತ್ರಿ ತೊಗೊಬಂದೆ? ಅವ್ನ ಪಾಪ ಇವಾಗ ಮಳೇಲಿ ನೆನ್ಕೊಂಡು ಬರಬೇಕು ಅಲ್ವಾ, ಹುಚ್ಚಿ ಅನ್ಕಂತ ಅವಳ ತಲೆ ಮೇಲೆ ಹೊಡ್ಕೋತಾಳೆ. ಹೇಳಬೇಕು ಅಂದರೆ ಜೇನು ಮತ್ತು ಸೋನು ಒಂದೇ ಹೈಸ್ಕೂಲಲ್ಲೇ ಓದಿರ್ತಾರೆ. ಆದರೆ ಹೈಸ್ಕೂಲಲ್ಲಿ 2 ಪೋರ್ಷನ್ ಇದೆ, ಗರ್ಲ್ಸ್ಗೆ ಬೇರೆ, ಬಾಯ್ಸ್ಗೆ ಬೇರೆ ಅಂತ. ಇವಾಗ ಕ್ಲಾಸ್ ಒಳಗಡೆ ಹೋಗಿದ್ದೆ, ಎಲ್ಲರೂ ತುಂಬ ವರ್ಷನ ಕಳೆದು ಮೀಟ್ ಮಾಡೋ ಥರ ಎಲ್ಲರೂ ವಿಚಾರಿಸ್ತಾ ಇದ್ದಾಳೆ. ಫ್ರೆಂಡ್ ಕರೆದು ಏನಕ್ಕೆ ನೆನ್ನೆ ಕ್ಲಾಸ್ನ ಸ್ಕಿಪ್ ಮಾಡಿ ಹೋದೆ? ನಿನ್ನೆ ಮಾರ್ನಿಂಗ್ ಅವ್ನು ಏನಾದರೂ ಹೇಳಿದ್ನಾ? ಆ ಲೆವೆಲ್ಗೆ ಕ್ಲಾಸ್ನ ಸ್ಕಿಪ್ ಮಾಡಿ ಹೋಗೋದಾ? ಇದೇ ಫಸ್ಟ್ ಟೈಮ್. ಯಾರು ಅವನು ಅಂತ ಯೋಚನೆ ಮಾಡುವಾಗ ಮ್ಯಾಮ್ ಬರ್ತಾರೆ. ಮ್ಯಾಮ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಒಂದು ಕಡೆ ಕ್ಲಾಸ್ ಹೋಗ್ತಾ ಇದೆ, ಇವಳು ಆ ವಾಚ್ನ ರಿಸರ್ಚ್ ಮಾಡ್ತಾ ಇದ್ದಾಳೆ. ನನಗೆ ನೆನಪಿಗೆ ಬಂತು, ಈ ಬಟನ್ನ ಪ್ರೆಸ್ ಮಾಡುವಾಗಲೇ ನಾನು ಈ ಪ್ಲೇಸ್ಗೆ ಬಂದೆ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.